ನಮಸ್ಕಾರ ಸ್ನೇಹಿತರೆ, ವೆಂಕಟರಾಜು ಕೃಷ್ಣಮೂರ್ತಿ ಸರ್ ಅರ್ಪಿಸುವ ಚಾಮರಾಜನಗರದ ಕಥೆಗಳಿಗೆ ಸ್ವಾಗತ ಸುಸ್ವಾಗತ. ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಭಾವಿಸಿದ್ದೀನಿ. ನನ್ನ ಜೊತೆ ಚಾಮರಾಜನಗರದ ವಿಕಿಪೀಡಿಯಾ ವೆಂಕಟರಾಜು ಸರ್ ಇದ್ದಾರೆ. ಹಿಂದ್ಗಡೆ ಕಾಣ್ತಾ ಇರ್ತಕ್ಕಂಥದ್ದು ಜ್ಯೋತಿಗೌಡನಪುರದ ಕರಿಕಲ್ಲು ಕ್ವಾರಿ. ಇವತ್ತು ನಾವು ಚಾಮರಾಜನಗರ ಜಿಲ್ಲೆ ತಾಲೂಕು ಜ್ಯೋತಿಗೌಡನಪುರ ಗ್ರಾಮದಲ್ಲಿದ್ದೀವಿ. ಹಿಂದೆ ನೀವು ನೋಡ್ತಾ ಇರ್ತಕ್ಕಂಥದ್ದು ಪ್ರಪಂಚದ ಅತಿ ಶ್ರೇಷ್ಠ, ಐ ರಿಪೀಟ್, ಪ್ರಪಂಚದ ಅತಿ ಶ್ರೇಷ್ಠ ಕರಿಕಲ್ಲು ಸಿಗುವಂಥ ಜಾಗ ಇದೇನೆ. ಈ ಜಾಗದಲ್ಲಿ ಸಿಕ್ಕಂಥ ಕರಿಕಲ್ಲು ಏನಾಯಿತು ಅಂತ ನಮ್ಮ ಸರ್ ಹೇಳ್ತಾರೆ. ಸರ್ ಹೇಳಿ. ಕಳೆದ 50 ವರ್ಷದಿಂದ ಚಾಮರಾಜನಗರ ತಾಲೂಕಿನ ಬೇರೆ ಬೇರೆ ಭಾಗದಲ್ಲಿ ಕರಿಕಲ್ಲು ಗಣಿಗಾರಿಕೆ ತುಂಬ ದೊಡ್ಡ ರೀತಿಯಲ್ಲೇ ನಡೀತಾ ಇದೆ. ಈ ಜ್ಯೋತಿಗೌಡನಪುರ ಗ್ರಾಮದಲ್ಲಿ ಸಿಗುವಂಥ ಕಲ್ಲು ಪ್ರಪಂಚದಲ್ಲೇ ಒಳ್ಳೆಯ ಕಲ್ಲು, ಶ್ರೇಷ್ಠವಾದ ಕಲ್ಲು ಅಂತ ಹೇಳ್ತಾರೆ. ಯಾಕೆಂದರೆ ವಾಷಿಂಗ್ಟನ್ DC-ಲಿರುವಂಥ ವಿಯೆಟ್ನಾಂ ವಾರ್ ಮೆಮೋರಿಯಲ್ ದೊಡ್ಡ ಕಲ್ಲಿನಲ್ಲಿ ಆ ವಿಯೆಟ್ನಾಂನಲ್ಲಿ ಹುತಾತ್ಮರಾದಂಥ ಎಲ್ಲರ ಹೆಸರುಗಳನ್ನು ಬರೆದಿದ್ದಾರೆ. ಆ ಕಲ್ಲು ಜ್ಯೋತಿಗೌಡನಪುರದಿಂದ ತೆಗೆದುಕೊಂಡು ಹೋದರು ಅಂತ ಒಂದು ದೊಡ್ಡ ಸುದ್ದಿ, ಅದು ನ್ಯಾಷನಲ್ ಜಾಗ್ರಫಿಲಿ ರಿಪೋರ್ಟ್ ಆಗಿತ್ತು ಆ ಸುದ್ದಿ. ಹೀಗೆ ಈ ಚಾಮರಾಜನಗರ ದೊಡ್ಡ ಉದ್ಯಮವಾಗಿ ಈ ಕರಿಕಲ್ಲು ಉದ್ಯಮ ಬೆಳೆದುಬಿಟ್ಟಿದೆ. ಪಟ್ಟಾ ಲ್ಯಾಂಡಲ್ಲೂ ಆಗುತ್ತೆ, ಸರ್ಕಾರಿ ಭೂಮಿಲೂ ಆಗುತ್ತೆ, ಬೆಟ್ಟಗುಡ್ಡಗಳಲ್ಲೂ ಆಗುತ್ತೆ. ಈ ಕರಿಕಲ್ಲು ಅಷ್ಟು ಪ್ರಸಿದ್ಧವಾದಂಥ ಜಾಗ. ಈ ಜ್ಯೋತಿಗೌಡನಪುರ ಅದರಲ್ಲೇ ಶ್ರೇಷ್ಠವಾದಂಥ ಜಾಗ. ಕೆಳಗಲ್ಲ ಸ್ನೇಹಿತರೆ, ಜ್ಯೋತಿಗೌಡನಪುರದ ಕರಿಕಲ್ಲು ಅಮೆರಿಕೆಯ ವಾಷಿಂಗ್ಟನ್ DC-ಯಲ್ಲಿರೋ ವಿಯೆಟ್ನಾಂ ವಾರ್ ಮೆಮೋರಿಯಲ್ನಲ್ಲಿ ಅಮೆರಿಕನ್ನಲ್ಲಿ ಹುತಾತ್ಮರಾದಂಥ ಅಮೆರಿಕನ್ ಸೈನಿಕರ ಹೆಸರನ್ನು ಕೆತ್ತಿಸಿಕೊಂಡು ಅಜರಾಮರವಾಗಿ ನಿಂತಿದೆ. ಎಲ್ಲಿಯ ವಾಷಿಂಗ್ಟನ್ನು, ಎಲ್ಲಿಯ ವಿಯೆಟ್ನಾಮು, ಎಲ್ಲಿಯ ಜ್ಯೋತಿಗೌಡನಪುರ, ಎಲ್ಲಿಯ ನಾನು, ಎಲ್ಲಿಯ ವೆಂಕಟರಾಜು ಸರ್. ನೋಡ್ರಿ, ಪ್ರಪಂಚ ಚಿಕ್ಕದು ಅಲ್ವೇನ್ರಿ. ನೆಕ್ಸ್ಟು ನೀವು ಚಾಮರಾಜನಗರ ಬಂದಾಗ ಜ್ಯೋತಿಗೌಡನಪುರದ ಕಡೆ ಏನಾದ್ರು ಬರೋ ಚಾನ್ಸ್ ಇದ್ದರೆ ಬಂದು ಈ ಕಲ್ಲನ್ನು ಕ್ವಾರಿನ ನೋಡ್ಕೊಂಡು ಹೋಗ್ರಿ. ಪ್ರಪಂಚದ ಅತಿಶ್ರೇಷ್ಠ ಕರಿಕಲ್ಲುಗಳ ಕ್ವಾರಿಯ ಮುಂದೆ ನೀವು ನಿಂತಿರ್ತೀರಾಗ, ಈಗ ನಾನು ನಿಂತ ಹಾಗೆ ನೋಡಿದ್ರಲ್ಲ, ಬರ್ತಿರಲ್ಲ.